ಜೀವ ನಿನಗಾಗಿ ಮುಂದುವರಿದ ಭಾಗ 122. ಅರ್ಜುನ್ ತನ್ನ ತಂದೆಯ ಬಳಿ ಸರ್ಪ್ರೈಸ್ ಬಗ್ಗೆ ಕೇಳಿದಾಗ ಅವರು ಅವನ ಮದುವೆಯ ಬಗ್ಗೆ ತಿಳಿಸಿ ಅವನು ಮದುವೆಯಾಗುವ ಹುಡುಗಿಯ ಫೋಟೋವನ್ನು ತೋರಿಸಿದರು. ಫೋಟೋ ನೋಡಿದ ಅವನಿಗೆ ಒಂದು ಕ್ಷಣ ಶಾಕ್ ಆಯಿತು. ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಅವನಿಗೆ. ಅವನು ತನ್ನ ತಂದೆಯ ಕಡೆ ನೋಡಿ, ಇವಳ ಫೋಟೋ ನಿಮ್ಗೆ ಯಾರು ಕೊಟ್ಟಿದ್ದು ಡ್ಯಾಡ್? ನನಗೆ ಪರಿಚಯದವ್ರ ಮಗಳು, ಹುಡುಗಿ ತುಂಬಾ ಒಳ್ಳೆಯವಳು ಅಂತ ಕೇಳ್ಪಟ್ಟೆ. ಅದಕ್ಕಾಗಿ ಈ ಹುಡುಗಿ ಜೊತೆಗೆ ನೀನು ಮದುವೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸಾಧ್ಯನೇ ಇಲ್ಲ ಡ್ಯಾಡ್, ನಾನು ಇವಳನ್ನ ಖಂಡಿತ ಮದುವೆ ಆಗಲ್ಲ. ಇವಳು ನನಗೆ ಗೊತ್ತು, ನನ್ನ ಕೊಲೀಗ್. ನಾವಿಬ್ಬರು ಅಂಕಲ್ ಆಫೀಸಲ್ಲೇ ಕೆಲಸ ಮಾಡೋದು. ಹಾಗಾದರೆ ಒಳ್ಳೇದೇ ಬಿಡು. ಇಬ್ಬರು ಒಬ್ಬರನ್ನೊಬ್ಬರು ತಿಳ್ಕೊಂಡಿದ್ದೀರ ಅಂದಮೇಲೆ ಮದುವೆ ಯಾಕೆ ಬೇಡ ಅಂತ ಹೇಳ್ತಾ ಇದೆಯಾ? ನಾನು ಡಿಸೈಡ್ ಮಾಡಿ ಆಗಿದೆ, ಇವಳ ಜೊತೆಗೇ ನೀನು ಮದುವೆ ಆಗುತ್ತೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಡ್ಯಾಡ್, ನಿಮಗೆ ಗೊತ್ತಿದ್ದು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಆದ್ದೇಳನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳಿಲ್ಲದೆ ನನಗೆ ಇರೋಕ್ಕಾಗಲ್ಲ. ಈ ವಿಷಯ ಗೊತ್ತಿದ್ದು ಕೂಡ ನನ್ನ ಲೈಫ್ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಪ್ಲೀಸ್ ಡ್ಯಾಡ್, ಆದ್ದೇಳ ಜೊತೆಗೆ ನನ್ನ ಮದುವೆ ಮಾಡಿಸ್ಬಿಡಿ. ನನಗೆ ಇವಳ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಯಾವತ್ತೂ ಇವಳನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೋಡಿಲ್ಲ ಅಂದರೆ ಇನ್ಮೇಲೆ ನೋಡು. ಹುಡುಗಿ ತುಂಬ ಒಳ್ಳೆಯವಳು. ಅವಳನ್ನು ಮದುವೆ ಆದರೆ ನೀನು ಖಂಡಿತವಾಗ್ಲೂ ಚೆನ್ನಾಗಿರ್ತೀಯ. ಸುಮ್ಮನೆ ಆದ್ದೇಳ ಹಿಂದೆ ಹೋಗೋದು ಬಿಟ್ಟು ಇವಳನ್ನೇ ಮದುವೆ ಆಗು. ನಾನು ಆಲ್ರೆಡಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ದೀನಿ. 12 ದಿವಸದಲ್ಲಿ ನಿನ್ನ ಎಂಗೇಜ್ಮೆಂಟ್ ನಡೆಯುತ್ತೆ. ಆಮೇಲೆ 3 ತಿಂಗಳು ಬಿಟ್ಟು ನಿನ್ನ ಮದುವೆ. ಎಂಗೇಜ್ಮೆಂಟ್ ಮುಗಿದ ಮೇಲೆ ಬೆಂಗಳೂರಿಗೆ ವಾಪಸ್ ಹೋಗು. ಡ್ಯಾಡ್, ನನಗೆ ಹೇಳಿದೆ ಅದು ಹೇಗೆ ನನ್ನ ಎಂಗೇಜ್ಮೆಂಟ್ ಡೇಟ್ ಅನೌನ್ಸ್ ಮಾಡಿದ್ದೀರಾ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ನೋಡು, ನಾನು ಹೇಳಿದ ಮೇಲೆ ಮುಗೀತು. ಅಟ್ ಎನಿ ಕಾಸ್ಟ್ ನಿನ್ನ ಮದುವೆ ಇವಳ ಜೊತೆನೇ ನಡೆಯುತ್ತೆ. ನಿನ್ನ ಇಷ್ಟ ಕಷ್ಟ ತಿಳ್ಕೊಂಡಿಲ್ಲ, ಏನೂ ಆಗಬೇಕಲ್ಲ. ನನಗೆ ನಿನ್ನ ಖುಷಿ ಮುಖ್ಯ. ಅದಕ್ಕಾಗಿ ಡಿಸಿಷನ್ ತಗೊಂಡಿರೋದು. ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಆಗು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಅವರ ಮಾತು ಕೇಳಿ ಅರ್ಜುನನ ಎದೆ ಒಡೆದು ಹೋದ ಹಾಗೆ ಆಯಿತು. ತನ್ನ ತಾಯಿಯ ಕಡೆ ನೋಡಿ, ಮಮ್ಮ, ನೀವಾದರೂ ಡ್ಯಾಡಿಗೆ ಹೇಳಿ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಇವಳನ್ನು ಮದುವೆ ಆಗಲ್ಲ. ನನಗೆ ಆದ್ಯ ಬೇಕು ಮಮ್ಮ. ನಾನು ಅವಳನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳು ಇರೋದು ನನಗಿರೋಕ್ಕಾಗಲ್ಲ ಅಂತ ಅಳುತ್ತಾ ಹೇಳಿದನು. ಮಗನ ಪರಿಸ್ಥಿತಿ ನೋಡಿ ಅವರು ಮರುಕಗೊಂಡರು. ಅವನ ಕಣ್ಣೀರನ್ನು ಒರೆಸಿ, ನಿನ್ನ ಡ್ಯಾಡಿ ಸಿಟ್ಟಿ ಏನು ಅಂತ ನಿನಗೂ ಗೊತ್ತಲ್ವಾ? ಅವ್ರನ್ನ ನಾವು ಎದುರು ಹಾಕ್ಕೊಳ್ಳೋಕ್ಕಾಗತ್ತಾ? ಅವ್ರಿಗೆ ನಾನು ತುಂಬಾ ಹೇಳಿದೆ, ಆದರೆ ನನ್ನ ಮಾತನ್ನು ಕೇಳೋಕ್ಕೆ ನೆರಡಿಲ್ಲ. ನಾನು ಏನು ಮಾಡಲಿ, ನೀನೇ ಹೇಳು. ನನಗೆ ತಲೆಯಲ್ಲೇ ಕೆಟ್ಟು ಹೋಗ್ತಾ ಇದೆ. ಆದ್ಯ ಸಿಕ್ಕಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಮಮ್ಮ. ಬಿಡ್ತು ಅನ್ನು, ಸಾಯುವ ಮಾತಲ್ಲಿ ಯಾಕೆ ಆಡ್ತೀಯ ಅಂತ ಹೇಳಿ ಅಲ್ಲಿ ಟೇಬಲ್ ಮೇಲೆ ಇದ್ದ ಹುಡುಗಿಯ ಫೋಟೋ ತಗೊಂಡು, ನೀನೊಂದು ಕೆಲಸ ಮಾಡು. ಈ ಹುಡುಗಿ ನಿಮಗೆ ಗೊತ್ತಿರೋಳು ಅಂತ ಹೇಳಿದೆ ಅಲ್ವಾ? ನೀನೇ ಡೈರೆಕ್ಟಾಗಿ ಇವಳಿಗೆ ಕಾಲ್ ಮಾಡಿ ಅದ್ದೇಳ ಬಗ್ಗೆ ಹೇಳಿ ಮದುವೆ ಆಗಲ್ಲ ಅಂತ ಹೇಳು. ಆಗ ಇವಳು ನನ್ನ ಮಾತು ಕೇಳ್ಬೋದು. ಸರಿ ಮಮ್ಮ, ಈಗಲೇ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವನು ತನ್ನ ಕೊಲೀಗ್ಗೆ ಕಾಲ್ ಮಾಡಿ ಮಾತನಾಡತೊಡಗಿದನು. ಹಲೋ, ಫ್ರೀ ಇದ್ದೀರಾ? ಹಾಂ ಹೇಳಿ. ನೋಡಿ, ನನಗೆ ನಿಮ್ಮ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳ್ಬಿಡಿ. ನಾನು ಹೇಗೆ ಹೇಳೋಕ್ಕಾಗುತ್ತೆ? ನಮ್ಮ ಮನೇಲಿ ಆಲ್ರೆಡಿ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರು ನನ್ನ ಮಾತನ್ನು ಕೇಳ್ತಾರಾ? ನಿಮ್ಮ ಜೊತೆ ನನ್ನ ಮದುವೆ ಅಂತ ಗೊತ್ತಾದ ಮೇಲೆ ಯಾಕೆ ಅಪೋಸ್ ಮಾಡಿಲ್ಲ? ನಿಮ್ಗೆ ಗೊತ್ತಿಲ್ವಾ ನಾನು ನಿಮ್ಮನ್ನು ಆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಅಂತ? ಅಯ್ಯೋ ಅರ್ಜುನ್, ನೀವೇ ನಾನು ಮದುವೆ ಆಗ್ತಿರೋ ಹುಡುಗ ಅಂತ ನನಗೆ ಈಗ ಗೊತ್ತಾಗಿರೋದು. ಇದಕ್ಕಿಂತ ಮೊದಲು ಗೊತ್ತೇ ಇರಲಿಲ್ಲ. ವಿಷಯ ಗೊತ್ತಾದ ಕೂಡಲೇ ನಿಮಗೆ ಕಾಲ್ ಮಾಡೋಣ ಅಂತ ಮೊಬೈಲ್ ಎತ್ಕೊಂಡೆ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿಬಿಟ್ರಿ. ಇವಾಗ ಗೊತ್ತಾಯ್ತಲ್ವಾ? ಈಗಲೇ ನಿಮ್ಮ ಡ್ಯಾಡಿ ಹತ್ರ ಹೋಗಿ ನಾನು ನಿಮಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನನಗೆ ನನ್ನ ಡ್ಯಾಡಿನ ಕಂಡ್ರೆ ತುಂಬಾ ಭಯ. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ನಾನು ಹೆದರ್ಕೊಳ್ತೀನಿ. ಅಂಥದ್ರಲ್ಲಿ ನನಗೆ ಮದುವೆ ಬೇಡ ಅಂತ ನಾನು ಹೇಗೆ ಹೇಳಿ? ನನಗೆ ಭಯ ಆಗುತ್ತೆ. ನೀವೇ ನಿಮ್ಮ ಡ್ಯಾಡಿ ಹತ್ರ ಹೇಳಿ ಮದುವೆ ನಿಲ್ಲಿಸ್ಬಿಡಿ. ನಾನೆಲ್ಲ ಪ್ರಯತ್ನ ಮಾಡಿ ಆಯಿತು, ಆದರೆ ಅವ್ರು ನನ್ನ ಮಾತು ಕೇಳಕ್ಕೆ ರೆಡಿ ಇಲ್ಲ. ಹೇಗಾದರೂ ಮಾಡಿ ನೀವೇ ಈ ಮದುವೆ ನಿಲ್ಲಿಸಬೇಕು.
ನೀವು ನನ್ನನ್ನು ಮದುವೆದ ಖಂಡಿತ ಖುಷಿಯಾಗಿರಲ್ಲ. ನಾನು ಯಾವತ್ತೂ ನಿಮ್ಮ ಗಂಡ ಆಗಲ್ಲರೇ. ತೋರ್ಪಡಿಕೆಗೆ ನಿಮ್ಮ ಹೆಂಡತಿ ಆಗಿರ್ತೀನಿ ಹೊರತು ನನ್ನ ಪ್ರೀತಿ ಯಾವತ್ತೂ ನಿಮಗೆ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೇ ನಿಮ್ಮ ಡ್ಯಾಡಿ ಹತ್ರ ಹೋಗಿ ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳ್ಬಿಡಿ. ಅರ್ಜುನ್, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನೀವು ಕೂಡ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನನಗೇನು ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಡ್ಯಾಡ್ ಒತ್ತಾಯಕ್ಕೆ ಮನೆದಿರೋದು. 2 ದಿವಸದಲ್ಲಿ ಎಂಗೇಜ್ಮೆಂಟ್ ಇದೆ. ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ಅರ್ಜುನ್. ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಬ್ಬಳೇ ಅಲ್ಲ, ನೀವು ಕೂಡ ಆ ಕಡೆಯಿಂದ ಟ್ರೈ ಮಾಡಬೇಕು. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತ ನಿಮ್ಗೆ ಕಾಲ್ ಮಾಡಿರೋದು. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಹೇಳಿ, ನಾನು ಏನಾದರೂ ಮಾಡ್ತೀನಿ. ಎಂಗೇಜ್ಮೆಂಟ್ ದಿವಸ ಯಾರಿಗೂ ಹಿಡಿದೆ ಸೀದಾ ಬೆಂಗಳೂರಿಗೆ ಹೋಗ್ತೇನೆ. ಆಗದು ಹೇಗೆ ಎಂಗೇಜ್ಮೆಂಟ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ ಅರ್ಜುನ್, ನಾನೆಲ್ಲ ನೋಡ್ಕೋತೀನಿ. ಅವಸರಪಟ್ಟು ವಿಷಯನ ಮತ್ತಷ್ಟು ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಾಮ್ಗೆ ಹೇಳಿ ಎಂಗೇಜ್ಮೆಂಟ್ ಆಗದ ಹಾಗೆ ನೋಡ್ಕೊಳ್ತೀನಿ. ಇಷ್ಟ ಇಲ್ಲದವ್ರ ಜೊತೆ ಜೀವನ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ. ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಕೂಡ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಆಗಲ್ಲ. ಈಗ ನೀವು ಟೆನ್ಷನ್ ಫ್ರೀ ಆಗಿರಿ, ನಾನು ಎಲ್ಲ ನೋಡ್ಕೋತೀನಿ. ಡ್ಯಾಡ್ ಹತ್ರ ಹೇಳೋಕ್ಕಾಗಿಲ್ಲ ಅಂದರೆ ಏನಂತೆ, ಮಾಮ್ ಹತ್ರ ಎಲ್ಲ ಹೇಳ್ಕೊಡ್ತೀನಿ. ಸರಿ, ನಾನು ಮಾಮ್ ಹತ್ರ ಮಾತಾಡಕ್ಕೆ ಹೋಗ್ತೀನಿ, ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆಕೆ ಕಾಲ್ ಕಟ್ ಮಾಡಿದಳು. ಇತ್ತ ವಂದನರವರು ತಮ್ಮ ಮಗನ ಹತ್ತಿರ ಆಕೆ ಏನು ಹೇಳಿದಳು ಅಂತ ಕೇಳತೊಡಗಿದರು. ಅರ್ಜುನ್, ಅವಳು ಏನು ಹೇಳಿದ್ಲು? ಮಮ್ಮ, ಅವಳಿಗೂ ಕೂಡ ನನ್ನ ಹಾಗೆ ಇವತ್ತೇ ಗೊತ್ತಾಗಿರೋದಂತೆ. ಅವಳು ಅವ್ರ ಡ್ಯಾಡ್ ಕಂಡ್ರೆ ತುಂಬಾ ಭಯ. ಅವಳು ಮಾಮ್ ಹತ್ರ ಮಾತಾಡ್ತೀನಂತ ಹೇಳಿದ್ಲು. ಹೌದಾ, ಒಳ್ಳೇದಾಯ್ತು ಬಿಡು. ಅವಳಿಗೆ ಆದರೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ಅಲ್ವಾ, ಅದೇ ನಿನ್ನ ಪುಣ್ಯ. ಆದರೂ ಮಮ್ಮ, ಅವಳು ಮಾಮ್ನ ಕನ್ವಿನ್ಸ್ ಮಾಡೋ ತನಕ ನಾನು ಕಾಯಬೇಕು. ಒಂದು ವೇಳೆ ಅವಳು ಮಾಮ್ನ ಕನ್ವಿನ್ಸ್ ಆಗಿಲ್ಲ ಅಂದರೆ ನಾನಂತೂ ಖಂಡಿತ ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ. ನಾನು ಆದ್ಯಳನ್ನು ಮದುವೆ ಆಗ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟು ಬಂದಿದ್ದೀನಿ. ಮತ್ತೊಮ್ಮೆ ಅವಳ ಮನಸ್ಸು ನೋಯಿಸೋ ಕೆಲಸ ನಾನು ಮಾಡಲ್ಲ. ನಾನು ಸತ್ರು ಅವಳ ಜೊತೆಗೇನೆ, ಬದುಕಿದ್ರು ಅವಳ ಜೊತೆಗೇನೆ. ಹಾಗೆ ಹೇಳ್ಬೇಡುವ, ಸಾಯೋ ಮಾತು ಯಾಕೆ ಹೇಳ್ತೀಯ? ನಿನ್ನ ಮತ್ತು ಆದ್ಯಳ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆ ಹುಡುಗಿ ತನ್ನ ಮನೆಯವ್ರನ್ನ ಕನ್ವಿನ್ಸ್ ಮಾಡಿಲ್ಲ ಅಂದರೆ ನಾನು ನಿನಗೆ ಸಪೋರ್ಟ್ ಮಾಡಿ ಇಲ್ಲಿಂದ ಕಳಿಸ್ತೀನಿ. ನಿನ್ನ ಜೀವನ ಹಾಳಾಗೋಕ್ಕೆ ನಾನು ಬಿಡಲ್ಲ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಾನು ನಿನ್ನ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಮಮ್ಮ. ಇದೇ ರೀತಿ ಯಾವಾಗಲೂ ನನ್ನ ಜೊತೆಗೇನಿರಿ. ಸರಿ ಮಮ್ಮ, ನಾನು ಆದ್ಯಳಿಗೆ ಕಾಲ್ ಮಾಡಬೇಕು, ಈಗ ಬಂದೆ ಅಂತ ಹೇಳಿ ಮೊಬೈಲ್ ಹಿಡಿದು ಕಾಲ್ ಮಾಡುತ್ತಾ ಮನೆಯಿಂದ ಮುಂದೆ ಸಾಗಿದನು. ಅವನ ಕಾಲ್ ಬಂದಿದ್ದನ್ನು ನೋಡಿ ಖುಷಿಪಟ್ಟ ಅವಳು ಕೂಡಲೇ ಕಾಲ್ ರಿಸೀವ್ ಮಾಡಿ, ಹಲೋ, ಹೇಗಿದೆಯಾ? ಆರಾಮವಾಗಿ ಮನೆ ತಲುಪಿದೆಯಾ? ನಮ್ಮಿಬ್ಬರ ಬಗ್ಗೆ ಮನೆಯಲ್ಲಿ ಮಾತಾಡಿದೆಯಾ ಅಂತ ಉಸಿರು ಬಿಗಿ ಹಿಡಿದು ಒಂದೇ ಸಮನೆ ಹೇಳಿದಾಗ ನಕ್ಕ ಅರ್ಜುನ್. ಸ್ವಲ್ಪ ನಿಧಾನ ಕಣೆ, ನಾನು ಆರಾಮಾಗಿ ಮನೆ ತಲುಪಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ನೀನೇನು ಮಾಡ್ತಾ ಇದೆಯಾ? ನಿನ್ನ ಕಾಲ್ಗೋಸ್ಕರನೂ ಕಾಯ್ತಾ ಇದ್ದೆ. ಮನೆಯಲ್ಲಿ ಮಾತಾಡಿದೆಯಾ? ಇನ್ನೂ ಮಾತಾಡಿಲ್ಲ, ಇವತ್ತೇ ಮನೆಗೆ ಬಂದಿದ್ದಲ್ವಾ, ಅಲ್ಲಿ ಬರೋ ಮುಂಚೆ ಮಾತಾಡಿ ಎಲ್ಲ ಸೆಟ್ಲ್ ಮಾಡ್ತೀನಿ. ಬೇಗ ಮಾತಾಡು, ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕೋ ಗೊತ್ತಿಲ್ಲ, ಏನೋ ಕೆಟ್ಟದ್ದು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಈ ಥರ ಮಾತಾಡ್ತೀಯಾ? ಏನೂ ಆಗಲ್ಲ, ನೀನು ಭಯ ಪಡ್ಕೋಬೇಡ. ನಾನು ಇದ್ದೀನಲ್ವಾ, ನಾನು ಇರೋ ತನಕ ಏನೂ ಆಗಲ್ಲ. ಆದಷ್ಟು ಬೇಗ ಮನೆಯನ್ನು ಮಾತಾಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಮತ್ತೆ ನನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದೆಯಾ? ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನೀನು ಯಾವಾಗ ವಾಪಸ್ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ಬೇಗ ಬಂದುಬಿಡು, ನನಗೆ ನೀನು ನೋಡೋದೇ ಇರೋಕ್ಕಾಗಲ್ಲ. ನನಗೂ ಅಷ್ಟೇ, ಯಾವಾಗ ಬರ್ತೀನೋ ಅಂತ ಅನ್ನಿಸ್ತಾ ಇದೆ. ಮನೆಯಲ್ಲಿ ಮದುವೆಗೆ ಸಮ್ಮತಿ ಕೊಟ್ಟ ಮೇಲೆ ಬೇಗನೆ ಮದುವೆ ಆಗೋಣ. ಇನ್ನು ಕಾದಿದ್ದು ಸಾಕು, ಬೇಗ ಮದುವೆಯಾಗಿ ಜೊತೆಯಾಗಿರೋಣ. ನೀನು ಹೇಳ್ತಾ ಇರೋ ಮಾತು ನಿಜ ಆಗ್ಬಿಟ್ರೆ ಸಾಕು. ಆ ದಿನಕ್ಕೋಸ್ಕರ ನಾನು ಕಾತರತೆಯಿಂದ ಕಾಯ್ತಾ ಇರ್ತೀನಿ. ಎಲ್ಲವೂ ನಿಜ ಆಗುತ್ತೆ ಅಂತ ಹೇಳುತ್ತಿರುವಾಗ ಅವನಿಗೆ ಮದುವೆ ಸೆಟ್ ಆಗಿರೋ ಹುಡುಗಿಯ ಕಾಲ್ ಬರುತ್ತಿರೋದನ್ನು ಗಮನಿಸಿದ ಅವನು, ಆದ್ಯ, ಡ್ಯಾಡ್ ಕಾಲ್ ಮಾಡ್ತಾ ಇದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಕಾಲ್ ಕಟ್ ಮಾಡಿದನು.
ನಂತರ ಮತ್ತೆ ಆ ಹುಡುಗಿಗೆ ಕಾಲ್ ಮಾಡಿ, ಹಲೋ, ನಿಮ್ಮ ಮಾಮನ ಕನ್ವಿನ್ಸ್ ಮಾಡಿದ್ರಾ? ಅದನ್ನೇ ನಿಮ್ಗೆ ಹೇಳೋಣ ಅಂತ ಕಾಲ್ ಮಾಡಿರೋದು. ಹೌದಾ, ಹಾಗಾದ್ರೆ ಬೇಗ ಹೇಳಿ. ನನ್ನ ಮಾಮ ಹತ್ರ ಮಾತಾಡಿದೆ, ಆದರೆ ಅವ್ರು ನನ್ನ ಮಾತು ಕೇಳಕ್ಕೆ ರೆಡಿ ಇಲ್ಲ. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ರಿ ಈ ಥರ ಮಾತಾಡ್ತಾ ಇದ್ದೀರಾ? ಆಗಲೇ ಹೇಳಿದರೆ ನಿಮ್ಮ ಮಾಮನ ಕನ್ವಿನ್ಸ್ ಮಾಡ್ತೀನಿ ಅಂತ, ಈಗ ನೋಡಿದರೆ ಈ ಥರ ಮಾತಾಡ್ತಾ ಇದ್ದೀರಾ? ಅದೇನು ನಂಗೆ ಗೊತ್ತಿಲ್ಲ ರೀ, ನೀವು ಇವತ್ತೇ ನಿಮ್ಮ ಮಾಮನ ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಅರ್ಜುನ್, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅವ್ರು ಕನ್ವಿನ್ಸ್ ಆಗ್ತಾ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ನೀವು ಸ್ವಲ್ಪ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈಗ ಟೈಮ್ ಇಲ್ಲ. ಏನಾದರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು. ಮತ್ತೆ ಇನ್ನೊಂದ್ಸಲ ಹೋಗಿ ನಿಮ್ಮ ಮಾಮ್ ಜೊತೆ ಮಾತಾಡಿ. ನೀವು ನಿಮ್ಮ ಮಾಮನ ಕನ್ವಿನ್ಸ್ ಮಾಡಿಲ್ಲ ಅಂದರೆ ನಾನು ಎಂಗೇಜ್ಮೆಂಟ್ ದಿವಸ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗ್ಬಿಡ್ತೀನಿ. ಆಮೇಲೆ ನನ್ನನ್ನು ದೂರಬೇಡಿ. ನಿಮ್ಮ ಒಳ್ಳೇದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಮತ್ತೆ ನನ್ನಿಂದ ನಿಮ್ಮ ಲೈಫ್ ಹಾಳಾಗಬಾರ್ದಂತ ಹೇಳ್ಕೊಳಕ್ಕೆ ಹೋಗಬೇಡಿ. ಮಾಮ್ ಜೊತೆ ನಾನು ಇನ್ನೊಂದ್ಸಲ ಮಾತಾಡಿ ನೋಡ್ತೀನಿ. ನೀವು ಮಾತಾಡಲೇಬೇಕು. ನಿಮ್ಮ ಹತ್ರ ಬೇರೆ ದಾರಿ ಇಲ್ಲ. ಈಗ ಹೋಗಿ ನಿಮ್ಮ ಮಾಮನ ಕನ್ವಿನ್ಸ್ ಮಾಡಿ. ಆಯಿತು ಅರ್ಜುನ್, ನಾನು ಮಾಮ್ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಅವಳು ಹೇಳಿದ್ದಾಗ ಅವನು ಕೋಪದಿಂದ ಕಾಲ್ ಕಟ್ ಮಾಡಿದನು. ಇವಳಿಂದ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಕೂಡ ಆಗ್ತಾ ಇಲ್ಲ. ಈಗ ಏನು ಮಾಡೋದು? ಇವಳ ಮನೆಯಲ್ಲಿ ಇವಳ ಮಾತನ್ನು ಕೇಳಿಲ್ಲ ಅಂದರೆ ನಾನು ಏನಾದರೂ ಮಾಡಬೇಕು. ಎಂಗೇಜ್ಮೆಂಟ್ ಹಿಂದಿನ ದಿನಾನೇ ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ಬಿಡ್ತೀನಿ. ಆಗ ನನ್ನನ್ನು ಮತ್ತು ಆತಳನ್ನು ದೂರ ಮಾಡೋಕ್ಕೆ ಯಾರಿಂದಲೂ ಕೂಡ ಆಗಲ್ಲ ಅಂತ ಅಂದುಕೊಳ್ಳುತ್ತಾ ಮುಂದೆ ಹೋಗುತ್ತಿದ್ದವನು ವಾಪಸ್ಸು ಮನೆಗೆ ಬರತೊಡಗಿದನು. ಮತ್ತೆ ಆತಳಿಗೆ ಕಾಲ್ ಮಾಡಲು ಮೊಬೈಲ್ ಎತ್ತಿಕೊಂಡು ರಸ್ತೆ ದಾಟತೊಡಗಿದನು. ಅಷ್ಟರಲ್ಲಿ ಕತೆ ಮುಂದುವರಿಯುವುದು. ಅರ್ಜುನ್ ಜೊತೆ ಎಂಗೇಜ್ಮೆಂಟ್ ಆಗೋ ಆ ಹುಡುಗಿ ಯಾರು? ರಸ್ತೆ ದಾಟುತ್ತಿದ್ದ ಅರ್ಜುನನಿಗೆ ಮುಂದೇನಾಯಿತು? ಇವುಗಳ ಎಲ್ಲ ಉತ್ತರಗಳು ಮುಂದಿನ ಸಂಚಿಕೆಯಲ್ಲಿ ಮೂಡಿಬರಲಿದೆ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚು ತಿರುವುಗಳಿಂದಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು.